ಬಿ.ಎಸ್.ಸಿ ಅಂದ್ರೇನು? ಎನ್.ಎಸ್.ಸಿ ಅಂದ್ರೇನು? ಬಿ.ಎಸ್.ಸಿನಲ್ಲಿ ಎಷ್ಟು ಕಂಪ್ನೀಸು ಲಿಸ್ಟ್ ಆಗಿದೆ? ಎನ್.ಎಸ್.ಸಿನಲ್ಲಿ ಎಷ್ಟು ಕಂಪ್ನೀಸ್ ಲಿಸ್ಟ್ ಆಗಿದೆ? ಬಿ.ಎಸ್.ಸಿಯ ಕ್ಯಾಪಿಟಲೈಸೇಷನ್ ಏನು? ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ಎನ್.ಎಸ್.ಸಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಏನು? ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಷಯ ಏನು ಅಂದರೆ ಎನ್.ಎಸ್.ಸಿ ಮತ್ತು ಬಿ.ಎಸ್.ಸಿಯ ನಡುವೆ ಏನು ವ್ಯತ್ಯಾಸ ಇದೆ ಮತ್ತು ಯಾವಾಗ ಸ್ಟಾರ್ಟ್ ಆಯಿತು ಮತ್ತು ಏನೇನೆಲ್ಲ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋದಲ್ಲಿ ಮುಂದುವರಿಯೋಣ. ಬಿ.ಎಸ್.ಸಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಬಿ.ಎಸ್.ಸಿ ಬಂದು ಏಷ್ಯಾದಲ್ಲೇ ಓಲ್ಡೆಸ್ಟ್ ಎಕ್ಸ್ಚೇಂಜ್ ಆಗಿದೆ. ಇದು ಕೂಡ ಬಾಂಬೆನಲ್ಲಿದೆ. ಬಿ.ಎಸ್.ಸಿ ಬಂದು 1875ರಲ್ಲಿ ಸ್ಟಾರ್ಟ್ ಆಯಿತು. ಇವತ್ತಿಗೆ ಬಿ.ಎಸ್.ಸಿಯ ಏಜ್ ಬಂದು 151 ವರ್ಷ. ಓಕೆನಾ. ಬಿ.ಎಸ್.ಸಿನಲ್ಲಿ ಸುಮಾರು 5595ಕ್ಕೂ ಹೆಚ್ಚು ಕಂಪ್ನಿಗಳು ಬಿ.ಎಸ್.ಸಿನಲ್ಲಿ ಲಿಸ್ಟ್ ಆಗಿದೆ. ಮತ್ತು ಇದರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬಂದು 46 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇದೆ. ಇನ್ನು ಯೂಸರ್ಸ್ ಬಂದು 2020ರಲ್ಲಿ 1.7 ಕೋಟಿ ಯೂಸರ್ಸ್ ಇದ್ರು. ಇನ್ನು 2025ರ ವೇಳೆಗೆ 3.5 ಕೋಟಿ ಯೂಸರ್ಸು ಈಗ ಯೂಸ್ ಮಾಡ್ತಾ ಇದ್ದಾರೆ ಬಿ.ಎಸ್.ಸಿನ. ಇನ್ನು ಎನ್.ಎಸ್.ಸಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಇದು 1994ರಲ್ಲಿ ಸ್ಟಾರ್ಟ್ ಆಯಿತು. ಹೆಚ್ಚು ಕಡಿಮೆ ಇವತ್ತಿಗೆ 32 ವರ್ಷ ಏಜ್ ಆಗಿದೆ. ಇದು ಇಂಡಿಯಾದ ಲಾರ್ಜೆಸ್ಟ್ ಕಂಪನಿ ಆಗಿದೆ ಹಾಗೂ ಮಾಡರ್ನ್ ಕಂಪನಿ ಕೂಡ ಆಗಿದೆ. 2629ಕ್ಕೂ ಹೆಚ್ಚು ಕಂಪನೀಸ್ ಇದರಲ್ಲಿ ಲಿಸ್ಟ್ ಆಗಿದೆ ಎನ್.ಎಸ್.ಸಿನಲ್ಲಿ. ಹಾಗೆ ಇದರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ಗೆ ಬಂದರೆ 45 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಹೊಂದಿದೆ. ಇನ್ನು ಎನ್.ಎಸ್.ಸಿಯ ಯೂಸರ್ಸ್ ಬಂದು ಸುಮಾರು 2020ರ ವೇಳೆಗೆ 4 ಕೋಟಿ ಯೂಸರ್ಸು ಯೂಸ್ ಮಾಡ್ತಾ ಇದ್ರು ಎನ್.ಎಸ್.ಸಿನ. ಹಾಗೆ 2025ರ ವೇಳೆಗೆ ಸುಮಾರು 11 ಕೋಟಿ ಯೂಸರ್ಸು ಯೂಸ್ ಮಾಡ್ತಾ ಇದ್ರು. ಇನ್ನು 2020ರ ವೇಳೆಗೆ 12.7 ಕೋಟಿ ಯೂಸರ್ಸು ಎನ್.ಎಸ್.ಸಿನ ಯೂಸ್ ಮಾಡ್ತಾ ಇದ್ದಾರೆ. ಓಕೆನಾ. ಇನ್ನು ತುಂಬ ಜನ ಎಕ್ಸ್ಚೇಂಜ್ ಅಂದರೆ ಏನು ಅಂತ ಕೇಳ್ತಾ ಇದ್ರು. ಎಕ್ಸ್ಚೇಂಜ್ ಅಂದರೆ ಒಂದು ಕಂಪನಿಯ ಶೇರ್ಗಳನ್ನು ತಗೊಳ್ಳೋದು ಮಾರೋ ಜಾಗಕ್ಕೆ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ. ಓಕೆನಾ, ಪ್ಲಾಟ್ಫಾರ್ಮ್ಗೆ. ಇನ್ನು ಬಿ.ಎಸ್.ಸಿ ಮತ್ತು ಎನ್.ಎಸ್.ಸಿ ಯಾವ ಥರ ದುಡ್ಡು ಮಾಡುತ್ತೆ ಅಂದರೆ ಟ್ರಾನ್ಸಾಕ್ಷನ್ಸ್ ಮೂಲಕ ದುಡ್ಡು ಮಾಡುತ್ತೆ. ಈಗ ಒಂದು ಕಂಪನಿಯ ಶೇರನ್ನು ಬಿ.ಎಸ್.ಸಿನಲ್ಲಿ ತಗೊಂಡ್ರು ಮಾರಿದ್ರು ಅಂದರೆ ಅದರ ಒಂದು ಟ್ರಾನ್ಸಾಕ್ಷನಲ್ಲಿ ಅವರು ದುಡ್ಡು ಮಾಡ್ತಾರೆ. ಎನ್.ಎಸ್.ಸಿ ಕೂಡ ಅಷ್ಟೇ, ಬಿ.ಎಸ್.ಸಿ ಕೂಡ ಅಷ್ಟೇ. ಟ್ರಾನ್ಸಾಕ್ಷನ್ ಮೂಲಕ ಬೈ ಆ್ಯಂಡ್ ಸೆಲ್ ಮಾಡಿದಾಗ ಅವನ ಟ್ರಾನ್ಸಾಕ್ಷನ್ ಮೂಲಕ ಅವರಿಗೆ ದುಡ್ಡು ಬರುತ್ತೆ. ಇದೇ ಥರದ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.